ಇವತ್ತು ಕನಕಪುರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಕಿಕ್ಕಿರಿದು ಈ ಉರಿ ಬಿಸಿಲಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ. ಅವರಲ್ಲಿ ಉತ್ಸಾಹ ಇದೆ, ಆತ್ಮಸ್ಥೈರ್ಯ ಇದೆ. ಹೀಗಾಗಿ ಇದನ್ನ ನೋಡಿದ್ರೆ ನನಗೆ ಗೆಲ್ಲೋದ್ರಲ್ಲಿ 100% ಖಚಿತ ಅಂತ ಅನ್ಸುತ್ತೆ ನನಗೆ. ಇಲ್ಲ, ನಂಬರ್ಸ್ ಹೇಳಕ್ಕಾಗಲ್ಲ ಇವಾಗೆಲ್ಲ, ಬಟ್ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಕಳೆದ ಲೋಕಸಭಾ ಚುನಾವಣೆ ಅಥವಾ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದ್ರೆ ಈ ಸರಿ ಅತಿ ಹೆಚ್ಚು ಮತಗಳನ್ನ ಇವತ್ತು ಬಿಜೆಪಿ ಜೆಡಿಎಸ್ ಪಡೆದುಕೊಳ್ಳುತ್ತೆ. ಅಲ್ಲ, ಇವಾಗ ಒಟ್ಟಿನಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಮತಗಳು ಬೀಳುತ್ತೆ. ಗೆಲ್ಲದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೋಡಪ್ಪ, ಅದು ಯಾವುದಕ್ಕೂ ನಾನು ಉತ್ತರ ಇಲ್ಲ, ನೋ ರಿಯಾಕ್ಷನ್. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗಿದೆ ಸರ್, ಅಲ್ಲಿ ಹೋರಾಟ ನಡೆಸ್ತಾ ಇದ್ದೀರಾ? ಈಗ ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರಲ್ಲೇ ಇದೆ. ಓಕೆ, ಅಲ್ಲ ಆದ್ರೂ ನೀವು ಹತ್ರದಿಂದ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಪ್ರಶ್ನೆಗೆ ಉತ್ತರ ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರ್, ಒಂದೇನಂತಂದ್ರೆ ನಮಗೆ ಕ್ಷೇತ್ರ ಪರಿಚಯ ಇಲ್ಲ, ಹಾಗಾಗಿ ಹಿನ್ನಡೆ ಆಗುತ್ತೆ. ಜನ ಪರಿಚಯ ಇದ್ದಾರೆ, ಜನ ಬಹಳ ಪರಿಚಯ ಇದ್ದಾರೆ. ಈಗ ನೋಡಿ, ಇಲ್ಲೇನೆ ಎಲ್ಲ ಇಲ್ಲೇ ಕಾಲಿಗೆ ಬೀಳ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ, ಈ ಸರಿ ನಿಮ್ಮ ಋಣ ತೀರಿಸ್ತೀವಿ. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆ ಪ್ರೀತಿಗೆ, ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆ ಪ್ರೀತಿಗಂತೂ ಬೆಲೆ ಕಟ್ಟಕ್ಕಾಗಲ್ಲ. ಸರ್, ಈಗ ಟೀಕೆ ಟಿಪ್ಪಣಿಗಳಿಗೆಲ್ಲ ಏನು ಉತ್ತರ ಕೊಡ್ತೀರಿ? ನಿಮ್ಮ ವಿರುದ್ಧ ಸಾಕಷ್ಟು ಸ್ಮೈಲ್ ಮಾಡಲ್ಲ. ಕನಕಪುರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಕಿಕ್ಕಿರಿದು ಈ ಉರಿ ಬಿಸಿಲಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ. ಅವರಲ್ಲಿ ಉತ್ಸಾಹ ಇದೆ, ಆತ್ಮಸ್ಥೈರ್ಯ ಇದೆ. ಹೀಗಾಗಿ ಇದನ್ನ ನೋಡಿದ್ರೆ ನನಗೆ ಗೆಲ್ಲೋದ್ರಲ್ಲಿ 100% ಖಚಿತ ಅಂತ ಅನ್ಸುತ್ತೆ ನನಗೆ. ಇಲ್ಲ, ನಂಬರ್ಸ್ ಹೇಳಕ್ಕಾಗಲ್ಲ ಇವಾಗೆಲ್ಲ, ಬಟ್ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಕಳೆದ ಲೋಕಸಭಾ ಚುನಾವಣೆ ಅಥವಾ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದ್ರೆ ಈ ಸರಿ ಅತಿ ಹೆಚ್ಚು ಮತಗಳನ್ನ ಇವತ್ತು ಬಿಜೆಪಿ ಜೆಡಿಎಸ್ ಪಡೆದುಕೊಳ್ಳುತ್ತೆ. ಸರ್, ಇದನ್ನ ಅಲ್ಲ, ಇವಾಗ ಒಟ್ಟಿನಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಮತಗಳು ಬೀಳುತ್ತೆ. ಗೆಲ್ಲದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೋಡಪ್ಪ, ಅದು ಯಾವುದಕ್ಕೂ ನಾನು ಉತ್ತರ ಇಲ್ಲ, ನೋ ರಿಯಾಕ್ಷನ್. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗಿದೆ ಸರ್, ಅಲ್ಲಿ ಹೋರಾಟ ನಡೆಸ್ತಾ ಇದ್ದೀರಾ? ಈಗ ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರಲ್ಲೇ ಇದೆ. ಓಕೆ, ಅಲ್ಲ ಆದ್ರೂ ನೀವು ಹತ್ರದಿಂದ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಪ್ರಶ್ನೆಗೆ ಉತ್ತರ ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರ್, ಒಂದೇನಂತಂದ್ರೆ ನಮಗೆ ಕ್ಷೇತ್ರ ಪರಿಚಯ ಇಲ್ಲ, ಹಾಗಾಗಿ ಹಿನ್ನಡೆ ಆಗುತ್ತೆ. ಜನ ಪರಿಚಯ ಇದ್ದಾರೆ, ಜನ ಬಹಳ ಪರಿಚಯ ಇದ್ದಾರೆ. ಈಗ ನೋಡಿ, ಇಲ್ಲೇನೆ ಎಲ್ಲ ಇಲ್ಲೇ ಕಾಲಿಗೆ ಬೀಳ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ, ಈ ಸರಿ ನಿಮ್ಮ ಋಣ ತೀರಿಸ್ತೀವಿ. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆ ಪ್ರೀತಿಗೆ, ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆ ಪ್ರೀತಿಗಂತೂ ಬೆಲೆ ಕಟ್ಟಕ್ಕಾಗಲ್ಲ. ಸರ್, ಈಗ ಟೀಕೆ ಟಿಪ್ಪಣಿಗಳಿಗೆಲ್ಲ ಏನು ಉತ್ತರ ಕೊಡ್ತೀರಿ? ನಿಮ್ಮ ವಿರುದ್ಧ ಸಾಕಷ್ಟು ಸ್ಮೈಲ್ ಮಾಡಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.